ಪೊಲೀಸ್ನವರಿಗೆ ಮತ್ತು ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇರಬೇಕು. ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ. ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು, ಮತ್ತು ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು. ಮುಂದೆ ಏನಾಗ್ಬೋದು ಅಂತಕ್ಕಂಥ ಇದಿರಬೇಕು. ಒಂದು ಇನ್ಫಾರ್ಮೇಶನ್ ಬಂದರೆ ಆ ಇನ್ಫಾರ್ಮೇಶನ್ನ ಕಸದ ಬುಟ್ಟಿಗೆ ಹಾಕ್ಬಿಡೋದಲ್ಲ, ಅದ್ರ ಬಗ್ಗೆ ಫಾಲೋಅಪ್ ಆಕ್ಷನ್ ಇರಬೇಕು. ಅದನ್ನು ಹೇಳಿದ್ದೀನಿ, ಎಲ್ಲ ಪೊಲೀಸ್ನವ್ರಿಗೂ ಕೂಡ ಇದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಮುಂದೇನಾಗ್ಬೋದು ಅಂತಕ್ಕಂಥ ಆಲೋಚನೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು. ಹುಬ್ಬಳ್ಳಿನಲ್ಲಿ ನೇಹ ಮರ್ಡರ್ ಆಯಿತು, ಇನ್ನೂ ಒಂದು ಮರ್ಡರ್ ಆಯಿತು. ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಗಲೇ ಕ್ರಮ ತಗೊಂಡಿದ್ದಾರೆ, ಆ ಮರ್ಡರ್ನ ಧರಿಸಲಿಕ್ಕೆ ಸಾಧ್ಯ ಆಯ್ತಿತ್ತು. ಅದು ಒಂದು ಉದಾಹರಣೆ. ಈ ಥರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ. ಸೊ ಈ ಉದಾಹರಣೆ ಕೊಟ್ಟು ಇದನ್ನಿಂತ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ 7 ಜನ ನೀರು ಬಿದ್ದುಬಿಟ್ರು, ಜೂಜಾಟ ಆಡ್ತಾ ಇದ್ರು. ಪೊಲೀಸ್ನವರು ಅವ್ರನ್ನ ಆ ಜೂಜಾಟ ಮಾಡೋದು ಇನ್ಫಾರ್ಮೇಶನ್ ಗೊತ್ತಾದ ಮೇಲೆ ಅಲ್ಲಿ ಹೋಗಿದ್ದಾರೆ. ಪೊಲೀಸ್ನವ್ರು ಬರ್ತಾರೆ ಅಂತ ಓಡೋ ನೀರು ಬಿದ್ದುಬಿಟ್ರು. ಆ ತೆಪ್ಪ ತಗೊಂಡು ಹೋಯ್ತಿದ್ರಲ್ಲ, ಯಾರು ಈಜು ಬತ್ತಿದ್ರು ಅವ್ರು ಬದುಕೊಂಡ್ರು, ಯಾರು ಈಜು ಬತ್ತಿದ್ಲು ಅವ್ರು ಸತ್ತೋದ್ರು. 5 ಜನ ಸತ್ತೋದ್ರು. ಅವ್ರು ತಪ್ಪು ಮಾಡಿರ್ಬೋದು, ಜೂಜಾಟ. ಲೈಸೆನ್ಸ್ ಇಲ್ಲದೇನೆ ಜೂಜ್ ನಡೆಸ್ತಿದ್ರಲ್ಲ, ನಿಲ್ಸಿದ್ರೆ ಹಿಂಗಾಗಕ್ಕೆ ಸಾಧ್ಯ ಆಯ್ತಿರ್ಲಿಲ್ಲ. ಯಾರೇ ಆಗ್ಲಿ ಲೈಸೆನ್ಸ್ ಇದೆ ಜೂಜ್ ಆಡೋದು ಅಂತಂದ್ರೇನು? ಸೊ ಇದನ್ನ ಇಂಥದ್ದು ಕೆಲವು ಉದಾಹರಣೆಗಳು ಕೊಟ್ಟೆ. ಮತ್ತೆ ಕೆಲವು ಶಿಸ್ತು ಕ್ರಮಗಳು, ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋದು, ಅದಾಗಬಾರದು. ಪೊಲೀಸ್ನಲ್ಲಿ ಶಿಸ್ತು ಇರಲೇಬೇಕು, ಶಿಸ್ತು ಮೇಂಟೈನ್ ಮಾಡಲೇಬೇಕು. ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಶಿಸ್ತಿಲ್ಲಿ ಹೋದ್ರೆ ಕಷ್ಟ. ಬಿಜಾಪುರದಲ್ಲಿ ಅಂತ ಅನ್ಸುತ್ತೆ, ಅಲ್ಲ ಬಿಜಾಪುರದಲ್ಲಿ ಒಂದು ನಡೀತು. ಅವರು ಯಾವುದೋ ಒಂದು ಪಕ್ಷದ ಸಿಂಬಲ್ ಇರ್ತಕ್ಕಂಥ ಶಾಲೆಗಳನ್ನ ಹಾಕೊಳ್ಳೋದು. ಬಿಜಾಪುರದಲ್ಲ, ಆಯುಧ ಪೂಜೆನಲ್ಲಿ ಅಂಥವೆಲ್ಲ ಮಾಡಬಾರ್ದು. ವಾಟ್ ಇನ್ಫಾರ್ಮೇಶನ್ ವುಡ್ ಗೋ, ವಾಟ್ ಮೆಸೇಜ್ ವುಡ್ ಗೋ? ಪೊಲೀಸ್ ಆಫೀಸರ್ಸ್ ನಮ್ಮ ಸಂವಿಧಾನದ ರೀತಿ ಕೆಲಸ ಮಾಡಬೇಕಲ್ಲ. ಯಾವುದೇ ಕೋಮುವಾದದ ಕೆಲಸವನ್ನು ಮಾಡಬಾರ್ದು. ಆ ಕೋಮುವಾದಕ್ಕೆ ಆ ಸಿಂಬಲ್ಗಳು ಇರ್ತಾವಲ್ಲ, ಅಂಥವನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದಾಯ್ತು, ಪೊಲೀಸು ಅಡ್ವೊಕೇಟ್ಸ್ ಇಲ್ಲ. ಸೊ ಇಂಥ ಕಡೆ ಶಿಸ್ತಿನಿಂದ ಪೊಲೀಸ್ನವರು ವರ್ತಿಸ್ತಕ್ಕಂಥದ್ದು ಕೂಡ ಅತ್ಯಂತ ಅಗತ್ಯ.